Good morning. Welcome back to day 2. This will be from ಬೆಳಗಾಂ ಟು ಅಂಬೋಲಿಘಾಟ್ ಆ್ಯಂಡ್ ಅಂಬೋಲಿಘಾಟಿಂದ ನಾನು ನೆಕ್ಸ್ಟ್ ಎಲ್ಲಿ ಹೋಗ್ತೀನೋ ನಾನು ಎರಡು ಪ್ಲೇಸ್ ಅದನ್ನು ಕೊಟ್ಟಿದ್ದೀನಿ. ಬಟ್ ಅಲ್ಲಿ ಹೋದ ತಕ್ಷಣ ಯಾವುದು ಸ್ವಲ್ಪ ಚೆನ್ನಾಗಿರುತ್ತೋ ಆ ಥರ ಇರುತ್ತೋ ಅದರಲ್ಲಿ ಯಾವುದು ಇಷ್ಟ ಆಗುತ್ತೋ ಅದನ್ನು ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಎರಡು ಪ್ಲೇಸ್ ಅಂತ ತೋರಿಸ್ಬೇಕು ಅನ್ಕೊತಾ ಇದ್ದೀನಿ. ಬಿಕಾಸ್ ನಿನ್ನೆ ಏನು ಪ್ಲೇಸ್ ತೋರ್ಸೋಕ್ಕಾಗಲಿಲ್ಲ, ಜಸ್ಟ್ ಫುಲ್ ಅಲ್ಲಿಂದ ಇಲ್ಲಿಗೆ ಬರೋದೇ ಆಯಿತು. ನೈಟ್ ಆಯಿತು ಬರೋಷ್ಟೊಳಗೆ. ನೈಟ್ ಅಲ್ಲಲ್ಲಿ ರೂಮ್ ಹುಡುಕಿ ಇದು ಮಾಡೋಷ್ಟೊಳಗೆ ಆಯಿತು. ಆ್ಯಂಡ್ ಇವನ್ ಚಿತ್ರದುರ್ಗ ಸೀರೀಸ್ ಕೂಡ ಪ್ರಿವ್ಯೂ ಮೂಡಲ್ಲಿ ಹಾಕಿಬಿಟ್ಟಿದ್ದೀನಿ. ಈಗ ಇವತ್ತು ನೈಟ್ ಮೋಸ್ಟ್ ಪ್ರಾಬಬಲಿ ಒಂದು ವಿಡಿಯೋ ಅಪ್ಲೋಡ್ ಆಗ್ಬೋದು ಅನ್ಕೋತಾ ಇದ್ದೀನಿ ನಾನು. ಇವತ್ತು ನೈಟ್ ಆಗುತ್ತೋ ಇಲ್ಲೋ ಇಂಟರ್ನೆಟ್ ಸ್ಪೀಡ್ ಅವೆಲ್ಲ ಚೆಕ್ ಮಾಡಿ ಇವತ್ತು ನೈಟ್ ಆದರೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ನಿನ್ನೆ ನೈಟೆಲ್ಲ ಕುತ್ಕೊಂಡು ಎಡಿಟ್ ಮಾಡೋದಾಯಿತು. ಆ್ಯಂಡ್ ಕೆಳಗಡೆ ಅಂಕಲ್ ಇದ್ದಾರೆ, ಅವ್ರ ಪಾಪ ಮಾತಾಡ್ಸಿದ್ರು. ನಿನ್ನೆ ಅವ್ರ ಫೋನಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದೀನಿ ನಮ್ಮ ಚಾನಲ್ನ. ನೋಡೋಣ ನೆಕ್ಸ್ಟ್ ಎಲ್ಲ ನಾ ಯಾರ್ಯಾರಿದ್ರೆ ಎಲ್ಲರೂ ಪರಿಚಯ ಮಾಡ್ಕೊಳ್ತೀನಿ. ಆ್ಯಂಡ್ ಇನ್ನೇನಿದೆ ಗಾಡಿಯಲ್ಲಿ ಸಿಗೋಣ. ಇವತ್ತು ಮಳೆ ಬರಬಾರ್ದು ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ದಾರಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೀನಿ. ಮೀನ್ಸ್ ಹೋಗೋ ರೋಡ್ ಘಾಟ್ ಸೆಕ್ಷನ್ ಅದು. ಲಿವಿಂಗ್ ಬೆಳಗಾಂ ಹೋಟೆಲ್ ಬಂದ್ಬಿಟ್ಟು ಇದೇ ಇದ್ದಿದ್ದು ಕಾವೇರಿ ಲಾಡ್ಜ್ ಅಂತ, ಅಪೋಸಿಟ್ ದ ಪೊಲೀಸ್ ಸ್ಟೇಷನ್. ಆ್ಯಂಡ್ ಅಂಕಲೇ ಕೊಟ್ಟಿದ್ದು ಒಳ್ಳೆ ರೂಮು. ನೋಡಿ ಬೆಳಗಾಂ ಯಾರಾದರೂ ಬಂದರೆ ಈ ಹೋಟೆಲಲ್ಲಿ ಕೇಳಿ, ಅಂಕಲ್ ಡಿಸ್ಕೌಂಟ್ ಕೊಡ್ತಾರೆ. ಓನರ್ ಬಂದ್ಬಿಟ್ಟು ಇವರು ನೋಡಿ ಇಲ್ಲಿ ಬಂದು ಬೇಕಾ ಅಂಕಲ್ ಯಾರಾದರೂ ಬಂದರೆ ಡಿಸ್ಕೌಂಟ್ ಕೊಡಿ ನಮ್ಮ ಹೆಸರು ಹೇಳಿದರೆ. ಓಕೆ, ಇನ್ನೇನು ಸ್ಟಾರ್ಟ್ ಆಗೋದು. ನನ್ನ ಇನ್ನೊಂದು ಪ್ರೊಟೆಕ್ಷನ್ ಹಂಗೆ ಇದೆ. ಬಿಕಾಸ್ ಅಪೋಸಿಟೇ ನಿಮಗೆ ಪೊಲೀಸ್ ಸ್ಟೇಷನ್ ಸಿಗುತ್ತೆ. ಹಿಂದ್ಗಡೆ ಮೇನ್ ಪೊಲೀಸ್ ಸ್ಟೇಷನ್ ಇದೆ. ಸೊ ಸೇಫ್ಟಿಗಂತೂ ಭಯ ಇಲ್ಲ. ಗಾಡಿಯಲ್ಲಿ ಸಿಗೋಣ. ಮತ್ತೆ ಸ್ಟಾರ್ಟ್ ಆಗಿದ್ದೀನಿ. ಜಸ್ಟ್ ನಾನು ಅಂಬೋಲಿಘಾಟ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಆ ರೂಮ್ ಬಗ್ಗೆ ಹೇಳ್ಬೇಕಂದ್ರೆ ರೂಮ್ ಏನು ಪರವಾಗಿಲ್ಲ, ಚೆನ್ನಾಗೇ ಇತ್ತು ಅನ್ನಿಸ್ತು. ಬಟ್ ವೆನ್ ಇಟ್ ಕಮ್ಸ್ ಟು ಬಾತ್ರೂಮ್ ಅವ್ರ ಒಂಚೂರು ಲೀಕಿಂಗ್ ಪ್ರಾಬ್ಲಮ್ ಅವು ಎಲ್ಲ ಇತ್ತು. ದಟ್ ಈಸ್ ದ ರೀಸನ್ ಸ್ವಲ್ಪ ಇದಾಗ್ತಾ ಇದೆ. ಬಾತ್ರೂಮ್ ಬಿಟ್ಟರೆ ಮಾತ್ರ ರೂಮ್ ವಾಸ್ ಎಕ್ಸಲೆಂಟ್. ಮ್ಯಾಪ್ ಹಾಕೋಬಿಡ್ತೀನಿ. ಸರ್ಕಲ್ ಎಲ್ಲಿ ಬೈಕಿನ ಅಂಗಡಿ ಸ್ಪೇರ್ ಪಾರ್ಟ್ಸ್ ಅಂಗಡಿ ಸಿಕ್ಕಿರೋದೊಂದು ಸ್ಟ್ರ್ಯಾಪ್ ತೊಗೋಬೇಕು. ಬಿಕಾಸ್ ಇಟ್ ವಿಲ್ ಸೇವ್ ದ ಲಾಟ್ ಆಫ್ ಟೈಮ್. ಆ್ಯಂಡ್ ಮ್ಯಾಪ್ಸಲ್ಲೂ ಡೈರೆಕ್ಟಾಗಿ ಕಾಣುತ್ತೆ. ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಕೋಬೇಕು. ಆ್ಯಂಡ್ ಲಿಟ್ರಲಿ ನಿನ್ನೆ ಒಂದು ಹೇಳ್ತಾ ಇದ್ದೀನಲ್ವಾ, ಅದು ಏನು ಸ್ಟ್ರೈಕ್ ಮಾಡಿ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಪ್ರತಿಯೊಂದು ಎಂಟ್ರೆನ್ಸಲ್ಲಿ, ಪ್ರತಿಯೊಂದು ರೋಡು, ಪ್ರತಿಯೊಂದು ಎಲ್ಲ ಹಿಂದಿಯಲ್ಲೇ ಬರೆದಿದ್ದಾರೆ. ಐ ಡೋಂಟ್ ನೋ ವಾಟ್ ಈಸ್ ದ ಯೂಸ್. ಎಂಟ್ರೆನ್ಸ್ ಅಂತ ಬಂದಿದ್ದೀರಿ ಅಂದರೆ ಮಾತ್ರ ನಿಮಗೆ BS ಯಡಿಯೂರಪ್ಪ ರೋಡ್ ಅಂತ ಬರುತ್ತೆ. ಅದೊಂದು ಕನ್ನಡದಲ್ಲಿ ಬರೆದು ಅದ್ರ ಕೆಳಗೆ ಹಿಂದಿಯಲ್ಲಿ ಬರೆದಿದ್ದಾರೆ. ಹಿಂದಿಯಲ್ಲಿ ಬರೆಯೋದೇನು ಅವಶ್ಯಕತೆ ಇತ್ತು ಅಂತ ನನ್ನ ಪ್ರಶ್ನೆ. ಬಿಕಾಸ್ ಇದು ಕರ್ನಾಟಕ, ನಮಗೆ ಬೇಕಾಗಿರೋದು ಇಂಗ್ಲೀಷು, ಹೊರಗಿನವ್ರಿಗೆ ಕನ್ನಡ. ನಮಗೆ ಓಕೆ, ಒಂಚೂರು ಮ್ಯಾಪ್ ಹಾಕ್ಕೊಂಡು ಹೊರಟುಬಿಡ್ತೀನಿ. ಊರು ಬಿಟ್ಟು ಆಚೆ ಹೋಗ್ತಾ ಇದೀವ, ಊರೊಳಗಿದೀವ ಎಲ್ಲಂತೇನೋ ಗೊತ್ತಾಗ್ತಾಯಿಲ್ಲ. ಬಿಕಾಸ್ ಇದ್ದಕ್ಕಿದ್ದಂಗೆ ಊರು ಬಂದಾಗ್ಬಿಡ್ತು. ನೆಕ್ಸ್ಟ್ ಮುಂದೆ ನೋಡ್ತಿದ್ರೆ ಊರತ್ತು ಇದ್ದಂಗಿದೆ. ಇದೆಲ್ಲ ಮಿಲ್ಟ್ರಿ ಲ್ಯಾಂಡ್ ಅನ್ಕೋತಾ ಇದ್ದೀನಿ. ಬಿಕಾಸ್ ಅಲ್ಲಿ ಹಾಕಿದ್ರು.
ನೋಡಿ ಎಲ್ಲ ಹಿಂದಿಯಲ್ಲೇ ಬರೆದಿದ್ದಾರೆ. ನನ್ನ ಪ್ರಕಾರ ಅಲ್ಲೇ ಮಹಾರಾಷ್ಟ್ರ ಟಚ್ ಆಗಿದೆ ಅಂದ್ಕೋಬೇಕು, ಇಲ್ಲಿ ಅಂದ್ಕೋಬೇಕು ಗೊತ್ತಾಗ್ತಾ ಇಲ್ಲ. ಫುಲ್ ಟ್ಯಾಂಕ್ ಪೆಟ್ರೋಲ್ ಎಷ್ಟಿದೆ ನೋಡ್ಬೇಕು. ಪೆಟ್ರೋಲ್ ರೈಟ್ ಇಲ್ಲಿಗೂ 2 ರೂಪೀಸ್ ಏನೋ ಡಿಫ್ರೆನ್ಸ್ ಇದ್ದಾಗಿತ್ತು ನೋಡೋಕು. ಕಾರ್ಡ್ ಇದೆ ಅಲ್ಲ, ಕಾರ್ಡ್ ಫುಲ್ ಟ್ಯಾಂಕ್ ಮಾಡಿ. ಇದು ನಾರ್ಮಲ್ ಅಕ್ಕಿ ಪವರ್ ಬೇಡ, ನಾರ್ಮಲ್. ಕೇಳ್ದೆ ಪವರ್ ಹಾಕ್ಬಿಟ್ಟ. ಅಲ್ಲೇ ಇನ್ನೇನು 2 ರೂಪಾಯಿ 3 ರೂಪಾಯಿ ಉಳಿತಿತ್ತು ನಾನು. 89 ರೂಪೀಸು, ಇಲ್ಲಿ 86 ರೂಪೀಸ್ ಇದೆ ಬೆಳಗಾವಿಯಲ್ಲಿ. 3 ರೂಪಾಯಿ ಅಲ್ಲೇ ಪವರ್ ಹಾಕಿ ತೆಗೆದ್ಬಿಟ್ಟ. ಫೈನಲಿ ಎಂಟರ್ಡ್ ಟು ಮಹಾರಾಷ್ಟ್ರ ಬಂದಮೇಲೆ ಒಂದು ಬೋರ್ಡ್ ಆದರೂ ಕನ್ನಡದ ಇರುತ್ತಾ ಅಂತ ನೋಡ್ತಾ ಇದ್ದೀನಿ. ಒಂದು ಬೋರ್ಡ್ ತೋರಿಸ್ಬಿಡಿ, ಒಂದು ಬೋರ್ಡ್ ಕನ್ನಡದಲ್ಲಿಲ್ಲ. ನಮ್ಮವ್ರಿಗೇನು ಬಂದಿದ್ದಾನೋ ಎಲ್ಲ ಭಾಷೆಯನ್ನು ನಮ್ಮ ಇದ್ರೊಳಗೆ ಜಾಯಿನ್ ಮಾಡ್ತಾರೆ. ನಾನೇನು ಮತ್ತೆ ಸೆಂಟರ್ ಸಿಟಿಯಲ್ಲಿಲ್ಲ, ಜಸ್ಟ್ 500 ಮೀಟರ್ಸ್ ಒಳಗೆ ಬಂದಿದ್ದೀನಿ ಅಷ್ಟೇ. ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಇಷ್ಟೇ. Today I woke up in California and I don't know why I'm thinking of ya. It's been so long since we met, but when it's summertime you always in my head. Body on the beach, drink in my hand, feel the energy, don't have to. ಒಂದು ಹೋಟೆಲ್ ಸಿಗ್ತಾ ಇಲ್ಲ, ಅವಾಗಿಂದ ಇದೆ ಸಿಂಗಲ್ ಲೈನಲ್ಲಿ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ 6 ಗಂಟೆಗೆ ಹೊರಡೋಣ ಅಂತೇಳಿ ಅಲಾರಾಮ್ ಇಟ್ಟಿದ್ದೀನಿ. 6 ಗಂಟೆಗೆ ಅಲಾರಾಮ್ ಹೊಡೆದ ತಕ್ಷಣ ಎದ್ದು ಆಫ್ ಮಾಡಿ ಮತ್ತೆ ಮಲ್ಕೊಂಡೆ. ಅದೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಲಾರಾಮ್ ಎದ್ದು ಆಫ್ ಮಾಡೋದು. ಅದೇ ಹೆಲ್ಮೆಟ್ ಮೌಂಟ್ ಬಂದ್ಬಿಟ್ಟು ಒಂದು ಎಕ್ಸ್ಟ್ರಾ ಇಟ್ಕೊಂಡಿದ್ದೆ. ಸೇಫ್ಟಿ ರೀಸನ್ ಯಾವ ಥರ ಒಂದು ಇದು ಹಾಕಿದ್ದೀನಿ, ಎಕ್ಸ್ಟ್ರಾ ಸ್ಟ್ರ್ಯಾಪ್ ಯಾವುದಿದೆ ಹಗ್ಗ ಹಾಕಿದ್ದೀನಿ. ನಾ ಥ್ರೆಡ್ ಏನು ಹಾಕಿದ್ದೀನೋ ಅದೇ ಟೈಪಲ್ಲಿ ಒಂಚೂರು ಎಕ್ಸ್ಟ್ರಾ ಇಟ್ಕೊಳ್ಳೋಣ ಅಂತೇಳಿ ಬೇರೆದು ಇಟ್ಕೊಂಡೆ. ಬೇರೆ ಏನೇನೋ ವ್ಯೂ ಬರುತ್ತೆ ಅಂತ ಯೋಚನೆ ಮಾಡಿ. ಆ್ಯಂಡ್ ಅದನ್ನು ಈಗ ಪ್ರೆಸೆಂಟಾಗಿ ಅದನ್ನು ಹಾಕ್ಕೊಂಡು ಬೇರೆ ಹಳೇದೊಂಚೂರು ಎಕ್ಸ್ಟ್ರಾ ಇದಿತ್ತು ಇದನ್ನು 2 ಮಿಕ್ಸ್ ಮಾಡಿ ಹಾಕಿದ್ದೀನಿ. ಬಟ್ ಈಗ ಟೋಟಲಾಗಿ MCL ಅಂತೂ ಹಚ್ಚಿದ್ದೀನಿ ನಾನು. ಬಟ್ ಅದನ್ನು ಅದು MCL ಯಾವಾಗ ಕೈ ಕೊಡುತ್ತೋ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಲಾಸ್ಟ್ ಟೈಮ್ ನಾನು 3mm ಟೇಪ್ ಹಚ್ಚಿ ಅದ್ರ ಮೇಲ್ಗಡೆ MCL ಹಚ್ಚಿದ್ದೆ, ಬಿಚ್ಚೋಗ್ಬಾರ್ದು ಅಂತ ಹೇಳ್ಬಿಟ್ಟು. ಬಟ್ ಇದನ್ನು ಆಲ್ಮೋಸ್ಟ್ ಒಂದು 2.5 months ಏನೋ ಬಂತು. ಅದಾದ್ಮೇಲೆ ಹಂಗೆ ಬಿಚ್ಚೋಯ್ತು. ಕಡೆ ಅದನ್ನು ಕೇಳಬೇಕು. ಟಿಫನ್ ಸೆಂಟರ್ ಇದೆ, ಟಿಫನ್ ಮಾಡಿ ಹಾಗೆ ಕೇಳಿದಾಯ್ತು. ಅಲ್ಲಂತೂ ಏನೂ ಇರಲಿಲ್ಲ. ಟಿಫಿನ್ಗೆ ಏನಿದೆ ಅಂತ ಕೇಳಿದರೆ ಮಿರ್ಚಿ ಮೆಣಸಿನ್ಕಾಯಿ, ವಡಾಪಾವು ಏನೇನೋ ಅಂದರು ಅವ್ರ ಭಾಷೆದಲ್ಲಿ. ಅದನ್ನು ಇದನ್ನು ರೈಸು ಸಾಂಬಾರು ಅವ್ರ ಕಡೆದು. ಆ್ಯಂಡ್ ಪಾವು ಮತ್ತು ಬಜ್ಜಿ ಅವೆಲ್ಲ ಬ್ರೆಡ್ಡು ಬಜ್ಜಿ ಅಂತೆ, ಅದನ್ನೆಲ್ಲ ಯಾರು ತಿಂತಾರೆ. ನಾವೆಲ್ಲ ಸ್ನ್ಯಾಕ್ಸಿಗೆ ನೆಂಚ್ಕೊಳೋ ಅವೆಲ್ಲ. ಇನ್ನು 30 ಕಿಲೋಮೀಟರ್ಸ್ ಇದೆ ಅಂದರು ಅಂಬೋಲಿ. ನೋಡ್ತಾ ಏನಾಗುತ್ತೆ.
ಕಿಲೋಮೀಟರ್ಸಿಂದ ಕಡೆ ಯಾವುದೋ ಒಂದು ಕಿತ್ತೋಗಿರೋದು ಒಂದು ಯಾವುದೋ ಬೋರ್ಡ್ ಬಂತು, ಓದೋಕ್ಕಾಗಲಿಲ್ಲ. ಬಟ್ ಅದು ಬೋರ್ಡ್ ಆದ ತಕ್ಷಣ ನೋಡಿದರೆ ರೋಡ್ ಮಾತ್ರ ಫುಲ್ ಹದಗೆಟ್ಟೋಗಿದೆ ಇಲ್ಲಿ. ರೋಡೇ ಸರಿ ಇಲ್ಲ. ಎರಡು ಹೋಗ್ಬಿಡ್ಬೋದು ರೋಡ್. ಅಲ್ಲಿಂದ ಇಲ್ಲಿವರೆಗೆ ಏನಾಯ್ತು, ಕರೆಕ್ಟಾಗಿ ಆ ಬೋರ್ಡ್ ಎಂಟ್ರಿ ಒಳಗೆ ಆಗ್ತಿದ್ದಂಗೆ ಸ್ಟಾರ್ಟ್ ರೋಡ್. ಹಂಗೆ ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ನಮ್ಮ ಕರ್ನಾಟಕ ಬಸ್ಸುಗಳು. ನೋಡೋಕ್ಕೂ ಚೆನ್ನಾಗಿರುತ್ತೆ, ಕ್ಲೀನಾಗಿರುತ್ತೆ, ಕಂಫರ್ಟಾಗಿರುತ್ತೆ ಸ್ವಲ್ಪ. ಇದು ಅಂಬುಲಿಘಾಟ್ ಹೋಗ್ಬೇಕಾದ್ರೆ ಫಾಲ್ಸು ವ್ಯೂ ಪಾಯಿಂಟ್ ನೋಡಿದರೆ ಮಾತ್ರ ತುಂಬ ಅಮೇಝಿಂಗ್ ಆಗಿದೆ. ಎಷ್ಟೊಮ್ಮೆ ತೋರಿಸ್ತೀನಿ. ತುಂಬ ಅಂದರೆ ತುಂಬ ವೆಹಿಕಲ್ಸ್ ಅಡ್ಡಾಡ್ತಾ ಇದ್ದಾವೆ. ಓಕೆ, enjoy the view. ಪಾಯಿಂಟ್ ಆದರೆ ಸಖತ್ತಾಗ ವ್ಯೂ ಪಾಯಿಂಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವ್ಯೂ ಪಾಯಿಂಟ್ ಅಂತೂ ಎಂಜಾಯ್ ಮಾಡಿದ್ರಲ್ವ. ನೆಕ್ಸ್ಟ್ ವಾಟರ್ ಫಾಲ್ಸ್ ಅಂತಿದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾವು 1 ಕಿಲೋಮೀಟ್ರ್ ತೋರಿಸ್ತಾ ಇದೆ ನನಗೆ. ನಾನು ಏನು ಟಿಫನ್ ಮಾಡಿಲ್ಲ, ಒಂದು ಒಳ್ಳೆ ಸೌತ್ ಇಂಡಿಯನ್ ಫುಡ್ ಹುಡುಕ್ತಾ ಇದ್ದೀನಿ ನಾನು. ಸಿಗುತ್ತೋ ಇಲ್ಲ ಕೂಡ ಗೊತ್ತಿಲ್ಲ, ಬಟ್ ಸ್ಟಿಲ್ ಸರ್ಚಿಂಗ್. Enjoy the view. If the view is amazing, take a screenshot. ವ್ಯೂ ಒಂದು ಚೆನ್ನಾಗಿ ಬರ್ತಿದೆ ಅಂತ ಕಾಣ್ತಾ ಇದ್ದೀನಿ. ಬಿಕಾಸ್ ಗೊಬ್ಬರಲ್ಲಿ ಹೇಗೆ ಬರುತ್ತೋ ಗೊತ್ತಿಲ್ಲ, ಬಟ್ ಚೆನ್ನಾಗಿದ್ದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೈಸ್. ಕೆಳಗಡೆ ಬಿದ್ದರೆ ಮಾತ್ರ ಬಾಡಿಗೆ ಸಿಗಲ್ಲ, ಬಿಕಾಸ್ ಏನೂ ಇಲ್ಲ ಕೆಳಗೆ ಇಟ್ಕೊಳಕ್ಕೆ, ಬರೆಲ್ಲ ಇದೇ ಇರೋದು. ಗುಡ್ಡಿದಂಗೆ ಎಡ್ಜೆಲ್ಲ ಇದೆ ಇದು ರೋಡು. ಸೇಮ್ ಯಾವ ಟೈಪಲ್ಲಿದೆ ಅದೇ ಟೈಪಲ್ಲಿದೆ. ಬಿಕಾಸ್ ಇಂಥ ಘಾಟ್ ಸೆಕ್ಷನ್ನಲ್ಲಿ ಒಂಚೂರು ಹೆಲ್ಪ್ ಆಗುತ್ತೆ ಅಂತೇಳಿ ಡಬಲ್ ಆರನ್ ಹಾಕ್ಸ್ಕೊಳೋದು ನಾನು. ಇಲ್ಲೇ ನೀಟಾಗಿ ಬರ್ತಾ ಇಲ್ಲ ಇದು ಆರನ್. ಎಲ್ಲಿದೆ ಗುರು ವಾಟರ್ ಫಾಲ್ಸು? ಎಲ್ಲರಿಲ್ಲ ಅಂತಿದ್ದಾರೆ. ಶಿಟ್, ಮ್ಯಾಲೆ ಹೋಗ್ಬೇಕಾ? ಓ ಮೈ ಗಾಡ್, ನೀರು ಇಲ್ಲ, ವಾಟರ್ ಫಾಲ್ಸ್ ಇಲ್ಲ ಇಲ್ಲೂ. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದೆ, ಬಟ್ ಫುಲ್ ಮಳೆ ಇಲ್ಲ. ವಾಟರ್ ಫಾಲ್ಸ್ ತುಂಬ ಅಂದರೆ ತುಂಬ ಕಮ್ಮಿ ಇದೆ. ನೋಡಿ ನೀವೇ. ಫಾಲ್ಸ್ ಸ್ವಲ್ಪ ಇಲ್ಲ ಅಷ್ಟೊಂದು ನೋಡಿದಲ್ಲ, ಫಾಲ್ಸೇ ಕಾಣ್ತಾ ಇಲ್ಲ. ಎಕ್ಸ್ಪೆಕ್ಟೇಷನ್ ಅಂತ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದೆ.